टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ವಿಶೇಷವಾಗಿ ಮೊನ್ನೆ ನಡೆದಂತ ಲಿಂಕ್ ಕೆನಾಲ್ ವಿರುದ್ಧ ಪ್ರತಿಭಟನೆ ವಿರುದ್ಧ ಯಾವ ರೀತಿ ಕೆಲವು ರೈತರನ್ನ ದಾರಿ ತಪ್ಪಿಸುವಂತ ಪ್ರಯತ್ನವನ್ನ ತುಮಕೂರಿನ ಜಿಲ್ಲೆಯ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳು ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ನಾನು ಅದನ್ನ ನೇರವಾಗಿ ಯಾವುದೇ ಗೊಂದಲಗಳನ್ನು ನಿವಾರಣೆ ಮಾಡಲಿಕ್ಕೆ ಲಿಂಕ್ ಕೆನಾಲ್ ಯಾವ ಕಾರಣಕ್ಕೋಸ್ಕರ ಬೇಕಾಗಿದೆ ಅನ್ನೋದನ್ನ ಸ್ಪಷ್ಟೀಕರಣ ಮಾಡಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ। ಇವತ್ತು ತುಮಕೂರು ಜಿಲ್ಲೆಯ ರೈತರ ಹಿತವನ್ನ ಕಾಪಾಡುವಂಥದ್ದು ನಾನೊಬ್ಬ ಕುಣಿಗಲ್ ತಾಲೂಕಿನ ಶಾಸಕನಾಗಿ ಜಿಲ್ಲೆಯ ಮಗನಾಗಿ ನನ್ನ ಕರ್ತವ್ಯ ಇದೆ ಅನ್ನೋದನ್ನ ನಾನು ಭಾವಿಸ್ತೇನೆ। ಹಿಂದೆ ತುಮಕೂರು ಜಿಲ್ಲೆಗೆ ಹಾಸನಿಂದ ನೀರು ತರಬೇಕಾದ್ರೆ ನಮ್ಮ ದಿವಂಗತ ವೈಕೆ ರಾಮಯ್ಯನವರು ಹಾಗೂ ದಿವಂಗತ ಉಚ್ಮಾಸ್ತಿಗೌಡರವರ ಪಾತ್ರ ಬಹಳಷ್ಟು ಇದೆ ಅನ್ನೋದನ್ನ ಇತಿಹಾಸವನ್ನು ಮೆಲ್ಕಾಕುವಂತ ವಿಚಾರನೂ ಸಹ ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತೇನೆ। ಅಷ್ಟೆಲ್ಲ ಹೋರಾಟ ಮಾಡಿದ ನಂತರನೂ ಸಹ ತುಮಕೂರು ಬ್ರಾಂಚ್ ಕೆನಾಲ್ ಮಾಡಿದ ಉದ್ದೇಶ ಕುಣಿಗಲ್ ತಾಲೂಕಿಗೆ ನೀರು ಕೊಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಮಾಡಿದ್ದಂಥದ್ದು। ತದನಂತರ ಗುಬ್ಬಿಯವರು, ತುರುವೇಕೆರೆಯವರು, ಸಿರಾದವರು, ಚಿಕ್ಕನಾಯಕನಹಳ್ಳಿಯವರು, ಕೊರಟಗೆರೆಯವರು, ತುಮಕೂರು ಗ್ರಾಮಾಂತರದವರೆಲ್ಲ ನೀರನ್ನ ಕುಡಿಲಿಕ್ಕೆ ಬೇಕು ಅಂತೇಳಿ ಆ ಪ್ರಯತ್ನದಲ್ಲಿ ಇವತ್ತು ಸಹೋದರರ ಭಾತೃತ್ವದಲ್ಲಿ ನಾವೆಲ್ಲ ಹಂಚ್ಕೋತಾ ಇದ್ದೀವಿ। ಬಂಧುಗಳೇ, ಈ ಒಂದು ತುಮಕೂರು ಬ್ರಾಂಚ್ ಕೆನಾಲ್ ಆದ ನಂತರ 47 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ಗಳು ಬಂದಿದೆ। ತಮಗೆಲ್ಲ ಗಮನಕ್ಕೆ ಆಗ್ತಾ ಇದ್ದೇನೆ, 47 ಲಿಫ್ಟ್ ಇರಿಗೇಷನ್ ಸ್ಕೀಮ್ಸ್ ಬಂದಿದೆ। ಅಂತ ಸಂದರ್ಭದಲ್ಲಿ ಕುಣಿಗಲ್ ತಾಲೂಕಿನ ಯಾವ ಮುಖಂಡರಾಗ್ಲಿ ರೈತರಾಗ್ಲಿ ಇದನ್ನ ವಿರೋಧ ಮಾಡಿರಲಿಲ್ಲ। ಇವತ್ತು ಏನು ಸುಮಾರು 170 ಕಿಲೋಮೀಟರ್ ನೀರು ಹರಿಬೇಕಾದ ಸಂದರ್ಭದಲ್ಲಿ ಸುಮಾರು 100 ಗೇಟ್ಗಳಿದೆ। ನಮಗೆ ಪ್ರತಿ ವರ್ಷ 15 ದಿನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ। ಮೊದಲನೇದಾಗಿ ತುರುವೇಕೆರೆ ಮುಗಿಸ್ಕೊತಾರೆ, ಗುಬ್ಬಿಯವ್ರು ಮುಗಿಸ್ಕೊತಾರೆ, CS ಪುರದವ್ರು ಮುಗಿಸ್ಕೊತಾರೆ, ತುಮಕೂರು ರೂರಲ್ ಮುಗಿಸ್ಕೊತಾರೆ, ಸಿರಾದವ್ರು ಮುಗಿಸ್ಕೊತಾರೆ, ತುಮಕೂರು ಜಿಲ್ಲೆ ತುಮಕೂರು ಟೌನ್ ಮುಗಿಸ್ಕೊತಾರೆ। ತದನಂತರ ನಮ್ಮ ಬಿಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದಾಗ ಸಾಕಷ್ಟು ಗೇಟ್ಗಳನ್ನ ಮೊದಲನೇ ದಿನ ಕ್ಲೋಸ್ ಮಾಡಿ ತದನಂತರ ಆ ಗೇಟ್ಗಳು ಓಪನ್ ಆಗಿರೋಂಥ ರಾತ್ರಿ ಹೊತ್ತು ರೈತರುಗಳು ಓಪನ್ ಮಾಡ್ತಾರೆ। ಅನಧಿಕೃತವಾಗಿ ಒಂದು 50,000 ಪಂಪ್ ಸೆಟ್ಗಳು ಆನ್ ಮಾಡ್ಕೋತಾರೆ। ನಮ್ಗೆ ಬರೋಂಥ ನೀರು ಇವತ್ತು ನಿಮಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ। ಏನು ಇದು ನಾನು ಕೊಟ್ಟಿದ್ದಲ್ಲ ಸ್ಟ್ಯಾಟಿಸ್ಟಿಕ್ಸ್, ಸರ್ಕಾರದವ್ರು ಕೊಟ್ಟಿರೋಂಥದ್ದು, ಬಿಜೆಪಿ ಸರ್ಕಾರದವ್ರು ಇದ್ದಾಗ ಕೊಟ್ಟಿರೋಂಥ ಸ್ಟ್ಯಾಟಿಸ್ಟಿಕ್ಸ್ ಕುಣಿಗಲ್ ತಾಲೂಕಿಗೆ 10 ವರ್ಷದಲ್ಲಿ ಎಷ್ಟು ಬಂದಿದೆ ಅನ್ನೋದನ್ನ ಈ ಒಂದು ಡಾಟಾದಲ್ಲಿ ಹೇಳುತ್ತೆ। ನಮಗೆ ನಿಗದಿಯಾಗಿರೋದು 3000 MCFT, 3037 MCFT। ಇವತ್ತು 10 ವರ್ಷದಲ್ಲಿ ತೆಗೆದುಕೊಂಡ್ರು ನಮಗೆ ಕೇವಲ 300 ರಿಂದ 500 MCFT ಅಷ್ಟೇ ನೀರು ಬಂದಿದೆ। ಯಾವಾಗ ಬಂದಿದೆ? ನಾನು DK ಶಿವಕುಮಾರ್ ಸಾಹೇಬ್ರು ಕುಮಾರಸ್ವಾಮಿ ಅವರ ಸರ್ಕಾರದಲ್ಲಿ ಜಲಸಂಪನ್ಮೂಲ ಮಂತ್ರಿಗಳಾದಾಗ 9 ಕೋಟಿ ರಿಲೀಸ್ ಮಾಡಿ ಸಿಲ್ಟ್ ಎಲ್ಲ ಕ್ಲಿಯರ್ ಮಾಡಾದ್ಮೇಲೆ 500 MCFT ದಾಟ್ತು। ಇವತ್ತು ಹೇಳ್ತಾರೆ ಇದನ್ನ ಮಾಡರ್ನೈಸೇಷನ್ ಮಾಡಿ ಅಗಲೀಕರಣ ಮಾಡಿ ಅಂತ। ಇವತ್ತು 100 ರಿಂದ 167 ತನಕ ಮಾಡರ್ನೈಸೇಷನ್ ಆಗಿದೆ। ಈಗಲೂ ಸಹ ನನಗೆ 500 MCFT ಮೇಲೆ ನೀರು ತೆಗೆದುಕೊಂಡು ಹೋಗಕ್ಕೆ ಆಗೋದಿಲ್ಲ।